ಅಯೋಧ್ಯೆಯ ರಾಮ ಮಂದಿರದ ಗರ್ಭಗುಡಿಯಲ್ಲಿ ರಾರಾಜಿಸೋ ರಾಮಲಲ್ಲನ ಮೂರ್ತಿ ಕರ್ನಾಟಕದ್ದು ಅನ್ನೋ ಹೆಮ್ಮೆ ವರ್ಷಾರಂಭದಲ್ಲೇ ಸಂತಸದ ಚಿಲುಮೆ ಉಕ್ಕಿಸಿದೆ. ದಶರಥ ಪುತ್ರನ ಮೂರ್ತಿಯ ಮೈಸೋಕಲು ನೇಪಾಳದ 16 ಪುಣ್ಯ ನದಿಗಳ ಜಲ ಅಯೋಧ್ಯೆ ಸೇರಿದೆ. ಈ ನಡುವೆ ರಾಮ ಮಂದಿರದ ಹೆಸರಲ್ಲಿ ನಕಲಿ ಖಾತೆ ಸೃಷ್ಟಿಸಿ ದುಡ್ಡು ಮಾಡೋ ಕಿಡಿಗೇಡಿಗಳ ಸಂಖ್ಯೆಯೂ ಕೂಡ ಹೆಚ್ಚಾಗಿದೆ. ದಶರಥ ರಾಮ, ಸೀತಾರಾಮ, ಮರ್ಯಾದಾ ಪುರುಷೋತ್ತಮ, ಭಕ್ತರ ಮನದಲ್ಲಿ ಭಕ್ತಿಯ ಬೇರೂರಿ ಮನೆ ಮನಗಳಲ್ಲಿ ರಾರಾಜಿಸ್ತಾ ಇರೋ ಶ್ರೀರಾಮಚಂದ್ರ ಬಾಲರಾಮನಾಗಿ ಅಯೋಧ್ಯೆಯಲ್ಲಿ ಆಸೀನರಾಗುವ ದಿನಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ. ಜನವರಿ 27ರಂದು ಅಖಂಡ ಭಾರತವೇ ಕೊಂಡಾಡುವ ದಿನಕ್ಕೆ ದಿನಗಣನೆ ಶುರುವಾಗಿದೆ. ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆಗೆ ಅಯೋಧ್ಯೆಗೆ ಅದ್ಧೂರಿ ಸಿದ್ಧತೆಗಳು ನಡೆದಿವೆ. ಈ ಮಧ್ಯೆ ರಾಮಾಯಣದಿಂದಲೂ ಭಕ್ತಿಯ ಬಾಂಧವ್ಯ ಹೊಂದಿರುವ ಕರುನಾಡಿನ ದಂತ ಕಥೆಗೆ ಮತ್ತೊಂದು ಅಚ್ಚಳಿಯದ ಪುಟ ಸೇರ್ಪಡೆಯಾಗಿದೆ. ಹೊಸ ವರ್ಷದ ಮೊದಲ ದಿನವೇ ಕರುನಾಡಿಗೆ ಸಿಹಿ ಸುದ್ದಿ. ಅಯೋಧ್ಯೆಯಲ್ಲಿ ಪ್ರತಿಷ್ಠಾಪನೆಗೊಳ್ಳಲಿದೆ ಮೈಸೂರಿನ ಮೂರ್ತಿ. ಹೊಸ ವರ್ಷದ ಮೊದಲ ದಿನವೇ ಕರುನಾಡಿಗೆ ಸಂತಸದ ಸುದ್ದಿಯೊಂದು ಅಯೋಧ್ಯೆಯಿಂದ ರವಾನೆಯಾಗಿದೆ. ವಿಶ್ವದ ಗಮನ ಸೆಳೆದಿರೋ ರಾಮಮಂದಿರದ ಗರ್ಭಗುಡಿಯಲ್ಲಿ ಪ್ರತಿಷ್ಠಾಪನೆಯಾಗಲಿರೋ ರಾಮಲಲ್ಲಾ ಮೂರ್ತಿ ಕರುನಾಡಿನ ಕಲ್ಲಿನದ್ದಾಗಿರಲಿದೆ ಅನ್ನೋ ಸುದ್ದಿ ಸಂತಸದ ಚಿಲುಮೆಯನ್ನ ಚಿಮ್ಮಿಸಿದೆ. ಮೈಸೂರಿನ ಶಿಲ್ಪಿ ಅರುಣ್ ಯೋಗಿರಾಜ್ರ ಕೈಚಳಕದಲ್ಲಿ ಮೂಡಿದ ರಾಮಲಲ್ಲಾ ಮೂರ್ತಿ ಪ್ರತಿಷ್ಠಾಪನೆಗೆ ಸೆಲೆಕ್ಟ್ ಆಗಿದೆ. ಎಚ್ಡಿ ಕೋಟೆ ತಾಲೂಕು ಹಾರೋಹಳ್ಳಿ ಗ್ರಾಮದ ಕೃಷ್ಣಶಿಲೆ ಕಲ್ಲಿನಲ್ಲಿ 51 ಇಂಚಿನ ಬಾಲರಾಮನನ್ನ ಶಿಲ್ಪಿ ಅರುಣ್ ಕೆತ್ತಿದ್ದಾರೆ. ಅರುಣ್ ಕೆತ್ತಿದ ಮೂರ್ತಿ ಆಯ್ಕೆಯಾದ ಬಗ್ಗೆ ಅವರ ತಾಯಿ ಹಾಗೂ ಪತ್ನಿ ಸಂತಸ ವ್ಯಕ್ತಪಡಿಸಿದ್ದಾರೆ. ತುಂಬಾನೇ ಸಂತೋಷ ಆಗ್ತಾ ಇದೆ. ಅವ್ನು ಮಾಡಿರೋ ಕೆಲಸ ಇತಿಹಾಸಕ್ಕೇನೆ ತುಂಬಾನೇ ಮೆಚ್ಚುಗೆ ಆಗಿದೆ. ಮತ್ತು ಅವನು ಶ್ರಮ ಪಟ್ಟಿರೋದು, ಅವನು ಮಾಡ್ತಕ್ಕಂಥ ಕೆಲಸ ಕಾರ್ಯದೇ ಆಗಲಿ, ಮತ್ತು ಅವನು ಶ್ರದ್ಧಾ ಭಕ್ತಿಯಿಂದನೇ ಮಾಡಿದ್ದಾನೆ. ನನಗೆ ಅಂತೂ ಜೀವನ ಸಾರ್ಥಕ ಆಯಿತು. ಈ ಮನೆತನ ಈ ಥರ ಇದು 5 ಜನರೇಷನ್ ಆರ್ಟಿಸ್ಟ್ ಫ್ಯಾಮಿಲಿಗೆ ಸೇರಿದ್ದೀನಿ ಅಂದ್ರೇ ಹೆಮ್ಮೆ ಆಗೋಯ್ತು. ರಾಮ ಅಂದ್ರೇ ಎಮೋಷನ್ ಸರ್, ಏನು ಹೇಳೋದು, ಅದು ರಾಮಕ್ಕಿಂತನೂ ಇಲ್ಲ, ದೇವರೇ ನಮ್ಗೆ ಕಾಣಿಸ್ಬಿಟ್ಟಿದ್ದಾರೆ. ಅರುಣ್ ಕೆತ್ತಿದ ರೀತಿಯಲ್ಲೇ ಆಗಲಿ ಹೇಗೆ, ಬಟ್ ಅವ್ರ ದರ್ಶನ ಸಿಕ್ಕಿದೆ ನಮಗೆ, ಅದಕ್ಕಿಂತನೂ ಇನ್ನೂ ಏನೂ ಇಲ್ಲ. ರಾಮಲಲ್ಲಾನಿಗೆ 16 ಪವಿತ್ರ ನದಿಗಳ ನೀರಿನಿಂದ ಜಲಾಭಿಷೇಕ. ಜನವರಿ 27ರಂದು ಅಯೋಧ್ಯೆಯ ರಾಮಮಂದಿರದ ಗರ್ಭಗುಡಿಯಲ್ಲಿ ರಾಮಲಲ್ಲಾ ಪ್ರತಿಷ್ಠಾಪನಾ ಕಾರ್ಯ ನಡೆದ ಬಳಿಕ ಜಲಾಭಿಷೇಕ ನಡೆಯಲಿದೆ. ಈ ಅಭಿಷೇಕಕ್ಕೆ ನೇಪಾಳದ 16 ನದಿಗಳ ಪವಿತ್ರ ಜಲವನ್ನ ಸಂಗ್ರಹಿಸಲಾಗಿದೆ. ಮುಖ್ಯವಾಗಿ ಪ್ರಾಣ ಪ್ರತಿಷ್ಠಾಪನೆಯ ಸಂದರ್ಭದಲ್ಲಿ ರಾಮಲಲ್ಲಾನಿಗೆ ಜಲಾಭಿಷೇಕವನ್ನ ಮಾಡಲಾಗುತ್ತೆ. ಈ ಜಲಾಭಿಷೇಕವನ್ನ ಮಾಡಲಿಕ್ಕೆ ಈಗ ಸೀತೆಯ ತವರೂರಾದಂತಹ ನೇಪಾಳದ ಜನಕ್ಪುರದಿಂದಲೂ ಕೂಡ ಜಲವನ್ನ ಕಳಿಸಲಾಗಿದೆ. ನೇಪಾಳದ 16 ನದಿಗಳ ನೀರನ್ನ ಈಗ ನೇಪಾಳದಿಂದ ಅಯೋಧ್ಯೆಗೆ ಕಳಿಸಲಾಗಿದೆ. ಮಸೀದಿ, ಮದರಸಾ ಹಾಗೂ ದರ್ಗಾಗಳಲ್ಲಿ ರಾಮನಾಮ ಜಪಿಸಬೇಕು ಅಂತ ಆರ್ಎಸ್ಎಸ್ ರಾಷ್ಟ್ರೀಯ ಕಾರ್ಯಕಾರಿ ಸದಸ್ಯ ಇಂದ್ರೇಶ್ ಕುಮಾರ್ ಮನವಿ ಮಾಡಿದ್ದಾರೆ. ಮಂದಿರ ಉದ್ಘಾಟನೆ ದಿನ ಮಸೀದಿ, ಮದರಸಾಗಳಲ್ಲಿ ಜೈ ಶ್ರೀರಾಮ್ ಎಂದು ನಾಮ ಜಪಿಸಬೇಕು ಅಂತ ಇಂದ್ರೇಶ್ ಕುಮಾರ್ ತಿಳಿಸಿದ್ದಾರೆ. ಒಟ್ನಲ್ಲಿ ಭಾರತದ ಶಬರಿ ಕಾದಂಗೆ ಶತಕೋಟಿಗೂ ಅಧಿಕ ರಾಮನ ಭಕ್ತರ ಕಾಯುವಿಕೆ ಅಂತ್ಯವಾಗ್ತಿದೆ. ಐತಿಹಾಸಿಕತೆಯ ಶ್ರೀಮಂತಿಕೆಗೆ ಕಿರೀಟದಂತೆ ಇದುವರೆಗೆ ಟೆಂಟ್ನಲ್ಲಿದ್ದ ಬಾಲರಾಮ ಈಗ ಭವ್ಯ ಮಂದಿರದಲ್ಲಿ ಪಟ್ಟಾಭಿಷಿಕ್ತನಾಗಲಿದ್ದಾನೆ. ಜನವರಿ 22ರಂದು ಗರ್ಭಗುಡಿಯಲ್ಲಿ ರಾರಾಜಿಸೋ ಬಾಲರಾಮನ ಕಣ್ತುಂಬಿಕೊಳ್ಳಲು ಇಡೀ ಜಗತ್ತೇ ಎದುರು ನೋಡ್ತಾ ಇದೆ. ಈಗಾಗಲೇ ಪ್ರತಿ ರಾಜ್ಯದಲ್ಲೂ ರಾಮನಾಮ ಜಪ ಆರಂಭವಾಗಿದ್ದು ದೇಶವೇ ಭಕ್ತಿಯ ಸುಧೆಯಲ್ಲಿ ಮಿಂದೇಳಲು ಸಜ್ಜಾಗಿದೆ. ಚಂದ್ರಮೋಹನ್ ಜತೆ ಜಗದೀಶ್, ನ್ಯೂಸ್ ಫಸ್ಟ್, ಅಯೋಧ್ಯೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.